ರುಬ್ಬಕ್ಕೆ ಎದುರುತ್ತಾವೆ. ಪಾನಿಪುರಿ ಮಾಡೋದು ಒಂದು ಹಾಟ್. ಅದಕ್ಕೆ ಕಲ್ ರೆಡಿ ಮಾಡ್ಕೊಂಡು ರುಬ್ಬಕ್ಕೆ ಗ್ಯಾಸ್ ಐತಲ್ಲ. ಪೂರಿಯಲ್ಲಿ ಡ್ಯಾನ್ಸ್ ಆಡಿಸ್ತಿದ್ದಾನೆ. ಆಲೂಗಡ್ಡೆ ಕಲಿಸ್ತಾ ಇದೀವಿ. ಕಮ್ಮಿನೇ ಹಾಕ್ತಾ ಇದೀವಿ, ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಹಾಕು ಸ್ವಲ್ಪ ಚಿಲ್ಲಿ ಪೌಡ್ರು. ಆಫ್ಟಿವ್. ಇವಾಗ ಚಾಲೆಂಜ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಅದು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದರ್ಶೂಸ್ ಡೈರಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದರೆ, ಒಂದು ನಿಮಿಷ ಪವನ್ ಬಂದವನೇ, ವಿಜಯ್ ಕೂಡ ಬರ್ತಾನೆ. ಈ ವಿಡಿಯೋದಲ್ಲಿ ಏನಂದ್ರೆ, ಇವಾಗ ಮನೆಯಲ್ಲಿ ಪಾನಿಪುರಿ ಹೆಂಗ್ ಮಾಡೋದಂತ ಮಾಡ್ತಾ ಇದೀವಿ. ಅದು ಏನಕ್ಕಂದ್ರೆ ಪಾನಿಪುರಿ ಚಾಲೆಂಜ್ ಮಾಡಕ್ಕೆ ನಾವೇ ಪಾನಿಪುರಿ ಪ್ರಿಪೇರ್ ಮಾಡ್ತಾ ಇದೀವಿ. ಪ್ರಿಪೇರಿಂಗ್ ವಿಡಿಯೋ ಇದೇ ಆಗಿರುತ್ತೆ. ಮನೇಲಿ ಹೆಂಗ್ ಪಾನಿಪುರಿ ಮಾಡೋದಂತ ಬನ್ನಿ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಇವಾಗ ಕರೆಂಟ್ ಬೇರೆ ಇಲ್ಲ, ಇವತ್ತು 4 ಗಂಟೆವರೆಗೂ ಕರೆಂಟ್ ಇಲ್ವಂತೆ. ಈ ಕಡೆ ರೋಡ್ ಬೇರೆ ಎಲ್ಲ ರೋಡೆಲ್ಲ ಕಿತ್ತಾಕಿ ಹೊಸ ರೋಡ್ ಹಾಕ್ತವ್ರೆ. ಅದು ಸಿಮೆಂಟ್ ಗಾಡಿ ಬೇರೆ ಬಂದೈತೆ, ಅದ್ರ ಸೌಂಡ್ ಬೇರೆ. ಆದರೂ ಇವಾಗ ನಾಳೆ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು. ಅದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಹಂಗೆ ಅವರೆಲ್ಲ ಇಟ್ಕೊಂಡು ಮಾಡೋಣ ಅಂತ. ಬನ್ನಿ ಇವಾಗ ಬೇಗ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಇನ್ನೇನು 1 ಅವರಲ್ಲಿ ವಿಜಯ್ ಬರ್ತಾನೆ. ಅವ್ನು ಕೆಲ್ಸಕ್ಕೆ ಹೋಗವನೆ. ಅವ್ನು ಬರೋಷ್ಟಲ್ಲೆಲ್ಲ ರೆಡಿ ಇಟ್ಕೊಂಡು ನೆಕ್ಸ್ಟು ಚಾಲೆಂಜ್ ಮಾಡಬೇಕು. ಗಾಯ್ಸ್, ಪಾನಿ ಮಾಡೋಕ್ಕೆ ಇದೇನೋ ರುಬ್ಬೇಕಂತೆ. ರುಬ್ಬಕ್ಕೆ ಕರೆಂಟೇ ಇಲ್ಲ. ಇವಾಗ ಏನು ಮಾಡೋದಂತಲೇ ಗೊತ್ತಿಲ್ಲ. ವಿಡಿಯೋ ಮಾಡಲೇಬೇಕು ಇವಾಗ ಹೆಂಗಾರು ಮಾಡಿ. ಅದಕ್ಕೆ ಕಲ್ಲಲ್ಲೇ ರುಬ್ಬನ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇವಾಗ ಬನ್ನಿ ನೋಡೋಣ ಹೆಂಗಾಗುತ್ತೆ. ಗಾಯ್ಸ್, ಕರೆಂಟೇ ಇಲ್ಲ, ಏನು ಮಾಡೋದೇ ಗೊತ್ತಾಯ್ತಿಲ್ಲ. ಇವಾಗ ಅದಕ್ಕೆ ಎಲ್ಲ ಈಚೆ ಕಡೆಗೆ ಶಿಫ್ಟ್ ಮಾಡಿಕೊಂಡು ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಈ ಕಡೆ ಪೂರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ರೆಡಿ ಮಾಡಿ ಪೂರಿ ತಗೊಬಂದ್ಬಿಟ್ಟಿದ್ದೀನಿ. ಈ ಕಡೆ ಆಲೂಗಡ್ಡೆ ಇಡಬೇಕು. ಇವಾಗ ವಾಶ್ ಮಾಡ್ಕೊಂಡು ಆಲೂಗಡ್ಡೆನ ಇಟ್ಬಿಟ್ಟು ಈ ಕಡೆ ನಮ್ಮ ಶೆಫು ಹೆಚ್ತಾವ್ರೆ ಕುತ್ಕೊಂಡು. ಪುಷ್ಪ ರೇಂಜಲ್ಲಿ ನೋಡಿ, ಒಂದು ಕಾಲು ಎತ್ಕೊಂಡು ಈರುಳ್ಳಿ ಕಟ್ ಮಾಡ್ತಾವ್ರೆ. ಇವಾಗ ಫಸ್ಟು ಆಲೂಗಡ್ಡೆ ತೊಳ್ಕೊಂಡು ಆಲೂಗಡ್ಡೆ ಇಟ್ಬಿಟ್ಟು ಆಮೇಲೆ ಪೂರಿ ರೆಡಿ ಮಾಡ್ಕೊಬಿಡೋಣ. ಬನ್ನಿ ಗೈಸ್, ಇವಾಗ ಈ ಕಡೆ ಆಲೂಗಡ್ಡೆ ಬೇಯಕ್ಕೆ ಇಕ್ಕಿದ್ದೀವಿ. ಮತ್ತು ಈ ಕಡೆ ಎಣ್ಣೆನೂ ಕಾಯಕ್ಕೆ ಇಕ್ಕಿದ್ದೀವಿ. ಇವಾಗ ಅವನು ಈರುಳ್ಳಿ ಹೆಚ್ಚಿ ಫುಲ್ಲು ಸುಸ್ತಾಗ್ಬಿಟ್ಟವನೆ. ಇವಾಗ ಎಣ್ಣೆ ಕಾಯ್ದಿದ್ದ ತಕ್ಷಣ ಪೂರಿ ಮಾಡಿ ತುಂಬಿಸೋದಷ್ಟೇ ಬಾಂಡಿಗೆ. ನೋಡೋಣ ಗೈಸ್ ಹೆಂಗಾಗುತ್ತೆ ಪೂರಿ ಅಂತ. ಈ ಥರ ಐತೆ ನೋಡೋಕ್ಕೆ. ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ ಒಂದು ಬಿಟ್ಟು ನೋಡೋಣ. ಆಗಿಲ್ಲ ಇರೋ ಆ ಥರ. ಓ ಗೈಸ್, ಮುಳುಗೋಯ್ತು, ಏನೇ ಬರಲಿಲ್ಲ. ಖತಮ್. ಈ ಕುಕ್ಕರ್ ಬೇರೆ ನನಗೆ ಬೆಲ್ಟ್ ಹಾಕಕ್ಕೆ ಬರಲ್ಲ. ಬೆಲ್ಟು ಹಾಕಕ್ಕೆ ಬಂದಿಲ್ಲ, ವಿಸಿಲು ಹಾಕಕ್ಕೆ ಬಂದಿಲ್ಲ. ಯಾವುದೋ ಒಂದು ಹಾಕಿದ್ದೀನಿ, ಅದೇನಾಗುತ್ತೋ ಗೊತ್ತಿಲ್ಲ. ಹಣ ಈರುಳ್ಳಿ ಕಟ್ ಮಾಡಿ. ಓ ಗೈಸ್, ಕೂತ್ಕೊತ್ತು. ವಾವ್, ಸೋ ಬ್ಯೂಟಿಫುಲ್. ಇಷ್ಟೆಷ್ಟು ಚಿಕ್ಕದಾಗ್ತೈತೆ. ಆಗೋಯ್ತಾ? ಆಗೋಯ್ತು. ಹರಿಸೂರ್ ಗುಂಡು ಕೆಡ್ಸ್ತಪ್ಪ ಆಯ್ತು. ನೋಡ್ದ ನನ್ನ ತಲೆ ಸಾರಂತ ಗೈಸ್, ಇಷ್ಟಪ್ಪ ಆಗೈತೆ. ಇದನ್ನ ಹೆಂಗ್ ಬಾಯಿ ಒಳಗಡೆ ತಗೋತಾರ ಗೊತ್ತಿಲ್ಲ ಇವರು. ನಮ್ ವಿಜಯಣ್ಣ ಬಂದ. ವಿಜಯ್ ಬಂದ. ಇಷ್ಟು ಪೂರಿ ಆಗೈತೆ, ಇನ್ನ ಮಾಡ್ಬೇಕು. ಇನ್ನ ಆಲೂಗಡ್ಡೆ 3 ಕೂಕ್ ಹೋಗೈತೆ. ಇನ್ನ ಕೂಗ್ಬೇಕಂತ. ಸಾಕು ಪರವಾಗಿಲ್ಲ, ಸಾಕು. ಆಫ್ ಮಾಡ್ಲಾ? ಸಾಕು, 3 ಕೂಗ್ ಆಫ್ ಮಾಡಿದೀನಿ ಬಿಡು. ಆಫ್ ಆಗೈತೆ. ಇವಾಗ ಕೂಗ್ತಿತ್ತು ಅವಾಗಿಂದ, ಅದಕ್ಕೆ ಆಫ್ ಮಾಡಿದೀವಿ. ಇವಾಗ ಎಣ್ಣೆಗೆ ಹಾಕೋಣ ಬನ್ನಿ. ನೋಡಿ ಗೈಸ್, ಈ ತರ ಆಗ್ತಾವನೆ. ಅರೆ ಅದು ಒಳಗಡೆ ಹೋಗ್ತಾ ಬಟ್ ಒಳಗಡೆ ಹೋಗ್ಬಿಟ್ಟಿದೆಯಲ್ಲ, ಕರೆಕ್ಟಾಗಿ ಮಾಡಿಲ್ಲ ಪ್ರೊಸೆಸ್. ಇಲ್ಲ, ವಿಜಯ್ ಬಂದ ಅಂತ ಆಗಿರೋದು. ವಿಜಯ್ ಬಂದಿದ ತಕ್ಷಣ ಹಂಗಾಯ್ತು ಗೈಸ್. ಏನಂತ ಗೊತ್ತಿಲ್ಲ. ಇಷ್ಟೊತ್ತರೆಗೂ ನೋಡಿ ಕೆಳಗಡೆ ಇರೋದೆಲ್ಲ ಚೆನ್ನಾಗೇ ಐತೆ. ಅದೇನ್ ದ್ವೇಷ ಐತೆ. ನಾನು ಬಂದಿದ್ದಕ್ಕೆ ಅದಕ್ಕೂ ಭಯ ಆಗ್ಬಿಟ್ಟೈತೆ. ಅದಕ್ಕೂ ಭಯ ಅಂತ ಅಲ್ಲ, ಉಬ್ಬಕ್ಕೆ ಎದುರುತ್ತಾವೆ. ವಿಜಯ್ ಬಂದಿದ ತಕ್ಷಣ ಆದ್ರೆ ಏನೋ ಸಮಸ್ಯೆ ಇದೆ. ಸಮಸ್ಯೆ ಇದೆ, ಖಂಡಿತವಾಗ್ಲೂ ಇದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಬ್ತೈತೆ. ಅದೆತ್ತು ಈಚೆ ಗೊತ್ತಾಗುತ್ತೆ ಅವಾಗ. ನಾನು ತೋರ್ಸು ನನಗೆ. ಓಂ ಬೂಮ್ ಬುಷ್ ಮಂತ್ರ ಹಾಕಿದ್ರೆ ಹೋಯ್ತು. ಓಂ ಬಗಿ ವಾ ಆಲೋಚನೆ. ಇಲ್ಲ ಬಿಡು, ಈ ಸಲ ಮಂತ್ರ ವರ್ಕ್ ಆಗಲ್ಲ ಅನ್ಸ್ತೈತೆ. ಇಲ್ಲ ಆಗ್ತೈತಿ. ನೋಡಿ ಇಲ್ಲಿ ಇದು ಕೂಡ ಹೋಯ್ತು. ಎಲ್ಲ ಹೋಗ್ತೈತೆ. ಏನಂತ ಗೊತ್ತಿಲ್ಲ. ನಾನು ಹಾಕಿರೋ ಮಂತ್ರಕ್ಕೆ ಜಾಸ್ತಿ ಆಯ್ತಾ? ಇಲ್ಲ, ಮಿಕ್ಸಿಗೆ ಹಾಕೋಲ್ಲ. ಕರೆಂಟ್ ಇಲ್ಲ, ಮಿಕ್ಸಿನೂ ಇಲ್ಲ, ಕರೆಂಟು ಇಲ್ಲ. ವಾವ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್, ಎಕ್ಸ್ಟ್ರಾರ್ಡಿನರಿ ಗಾಯ್ಸ್. ಬರ್ತಾಗಿದ್ದೀನಿ, ಇವಾಗ ನೆನಪಾಯ್ತು. ಮಿಕ್ಸಿನೇ ಇಲ್ಲ ಗೈಸ್. ಪಾನಿಪುರಿ ಮಾಡೋದು ಒಂದು ಹಾರ್ಟ್ ಅದ ಆರ್ಟ್ ಕಣಲೆ. ಯಾವ್ದೋ ಒಂದು ಅದು ಹಾರ್ಟ್ ಇಷ್ಟ ಇಲ್ಲ ಗೈಸ್. ಇವಾಗ ಕರೆಂಟು ಇಲ್ಲ, ಮಿಕ್ಸಿನೂ ಇಲ್ಲ. ಅದಕ್ಕೆ ಕಲ್ ರೆಡಿ ಮಾಡ್ಕೊಂಡು ರುಬ್ಬಕ್ಕೆ. ಗ್ಯಾಸ್ ಐತಲ್ಲ, ಬಚಾವದು. ಪೂರಿಗಳು ಆಯ್ತೈತೆ. ಆಲೂಗಡ್ಡೆ. ಬನ್ನಿ ಗೈಸ್, ಇವಾಗ ಹರಿಯಾಣ ವಿಲೇಜ್ ಕುಕ್ಕಿಂಗ್ ಚಾನೆಲ್ ನೋಡಿರ್ತೀರಾ ಎಲ್ಲ ನೀವು. ಆ ಥರ ನಾವು ಪಾನಿಪುರಿ ನೋಡಿರ್ತೀರ, ಕನ್ನಡ ಕುಕ್ಕಿಂಗ್ ಚಾನೆಲ್.
ಅಷ್ಟೇ ನಾರ್ಮಲ್ ಪಾನಿಪುರಿ ನೋಡಿರ್ತಾರೆ, ವಿಲೇಜ್ ಪಾನಿಪುರಿ ನೋಡಿರಲ್ಲ. ವಿಲೇಜ್ ಪಾನಿಪುರಿ ಅಲ್ಲ ಇದು, ವಿಲೇಜ್ ಸ್ಟೈಲ್ ಪಾನಿಪುರಿ. ಫೋನ್ ಕಟ್ಕೋ ದರ್ಶನ ಥರ ಕಷ್ಟಪಡ್ತಿದ್ದೆ ನಮ್ಮ ವಿಜಯ್ ಪಾನಿಪುರಿಯಲ್ಲಿ ಡ್ಯಾನ್ಸ್ ಆಡಿಸ್ತಿದ್ದಾನೆ. ಆಯಿಲ್ ಮಸಾಜ್ ಮಾಡಿಸ್ತಾ ಇದ್ದೀನಿ. ಡಿಪ್ರೆಷನ್ ಆಯಿಲ್ ಇವಾಗ ಫಸ್ಟು ಆಲೂಗಡ್ಡೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇಷ್ಟು ಆಲೂಗಡ್ಡೆ ಐತೆ ಗೈಸ್. ಇವಾಗ ರುಬ್ಬಿ ಆಗೈತೆ ಕಲ್ಲಲ್ಲಿ ಅರ್ಧಿ ಇದರೊಳಗಡೆ ಮೆಣಸಿನ್ಕಾಯಿ ಪುದೀನ ರುಬ್ಬಿರೋದು ಗೈಸ್. ನೋಡಿ ಈ ಥರ ಆಗೈತಿ. ಇದಕ್ಕೆ ಜಲ್ಜೀರಾ ಪೌಡ್ರ್ ತಂದಿದ್ದೀವಲ್ಲ, ಈ ಪೌಡ್ರು ಇದನ್ನು ಹಾಕಿದ್ರೆ ಪಾನಿ ರೆಡಿ. ಪೂರಿ ಇಷ್ಟು ರೆಡಿ ಆಗೈತೆ. 2 ಬಾಣಲಿ. ನೋಡೋಣ ಯಾರು ಎಷ್ಟು ತಿಂತಾರೆ ಅಂತ. ನಾನೇ ಗೆಲ್ಲೋದು. ಇವನೇ ಗೆಲ್ಲದಂತವನೇ. ನೋಡೋಣ ಎಷ್ಟು ಇದೆಯಾ? ಟೈಮರ್ ಏನಿಲ್ಲ, ಕಲ್ಲಲ್ಲಿ ರುಬ್ಬಿ ಫುಲ್ಲು ನಾಟಿ ಪಾನಿಪುರಿ ನಮ್ದು. ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹುಯ್ಯಿ. ಇಷ್ಟ ಆಗೈತೆ ಗೈಸ್. ನಾವು ಅರ್ಧ kg ಪೂರಿ ಮಾಡ್ಕೊಂಡಿದ್ವಿ ಎಣ್ಣೆಗೆ ಹಾಕಿ. ಆಲೂಗಡ್ಡೆ ರೆಡಿ ಮಾಡ್ಕೊಂಡು ಬೇಗ ಸ್ಟಾರ್ಟ್ ಮಾಡೋಣ. ಆಲೂಗಡ್ಡೆ ಕಲಿಸ್ತಾ ಇದೀವಿ, ಬಿಸಿ ಐತೆ ಸ್ವಲ್ಪ ಮಾಡ್ತಿರೋದು ಗೈಸ್. ಇವಾಗ ಆಲೂಗಡ್ಡೆಗೆ ಈರುಳ್ಳಿ ಹಾಕ್ತಿದ್ವಿ. ಈರುಳ್ಳಿ ಜಾಸ್ತಿ ಹಾಕೋ ಚೆನ್ನಾಗಿರುತ್ತೆ. ಫುಲ್ ಹಾಕ್ಬಿಡೋಣ ಬಿಡು. ಇಲ್ಲಿಂದ ಹಿಡ್ಕೊಂಡು ಹೆಂಗೆ ಕೂತಾರ ನೋಡಿ ಗೈಸ್ ಇಬ್ರು ಕರ್ಕೊಂಡು. ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಆವಾಗಲೇ ಏನಾದ್ರು ಟೇಸ್ಟ್ ಪುದೀನ ಮತ್ತು ಮೆಣಸಿನ್ಕಾಯಿ ರುಬ್ಕೊಂಡು ಅದ್ರದ್ದು ರಸ ಹಾಕಿದ್ವಲ್ಲ, ಆ ನೀರೊಳಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಆದಮೇಲೆ ಜಲ್ಜೀರಾ ಪೌಡ್ರು. ಓಂ ಸಹಸ್ರಾಯ ನಮಃ. ನೀನು ಮಂತ್ರ ಹೇಳಿದ ತಕ್ಷಣ ಓಂ ಸಹಸ್ರಂ. ಸಾಕಿರು ಸ್ವಲ್ಪ ಉಪ್ಪು ಹಾಕೋಣ, ಕರೆಕ್ಟಾಗಿದೆ. ಸ್ವಾಹ. ಮಮ ಅನ್ನು ಗೈಸ್ ಇವಾಗ ಜಲ್ಜೀರಾ ಪೌಡ್ರ್ ಹಾಕಿ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ತಾ ಇದೀವಿ, ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಹಾಕು. ಇವಾಗ ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕ್ಬೇಕು ಇದಕ್ಕೆ. ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕ್ಕೊಂಡು ಕಲಸಿ ಕಲಿಸ್ತಾನೇ ಇರಿ. ಸ್ವಲ್ಪ ಬೆಲ್ಲದ ಪುಡಿ ಹಾಕ್ತಾ ಇದೀವಿ. ಓಂ ಸ್ವಾಹ. ಸಾಕು. ದೀರ್ಘ ಸುಮಂಗಲಿ ಭವ. ಅದೊಂದೇ ಮಂತ್ರ ಬರೋದು. ಚೆನ್ನಾಗಿದೆ. ಚೆನ್ನಾಗೈತಲ್ಲ, ಕರೆಕ್ಟ್ ಆಗೈತಾ ಅದು ಹೇಳು. ನಿಂಗೆ ಚೆನ್ನಾಗಿದೆ ಅಂತ ನೀನು ಟೇಸ್ಟ್ ಮಾಡು. ನೀನು ಕೇಳ್ದ ಚೆನ್ನಾಗಿದೆ ಅಂತ. ಗೈಸ್ ಇವಾಗ ಇದರಲ್ಲಿ ಆಲೂಗಡ್ಡೆ ಮತ್ತು ಈರುಳ್ಳಿ ಹಾಕೊಂಡು ಸ್ವಲ್ಪ ಕಲ್ಸ್ಕೊಂಡಿದ್ವಲ್ಲ, ಅದಕ್ಕೆ ಚಾಟ್ ಮಸಾಲ, ಸ್ವಲ್ಪ ಜಲ್ಜೀರಾ ಪೌಡ್ರು, ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರು, ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ, ಟೇಬಲ್ ಸ್ಪೂನ್ ಏನಲ್ಲ ಅದು ಹಾಕು, ಯಾವುದೋ ಒಂದು ಸ್ಪೂನು. ಟೇಬಲ್ ಎಲ್ಲಿದೆ ಅಲ್ಲಿ ಟೇಬಲ್ ಸ್ಪೂನ್ ಅನ್ನೋಕ್ಕೆ. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇವಾಗ. ಅದಂಗೆ ಕೂಡ ಅದಂಗೆ ಮಿಕ್ಸ್ ಮಾಡ್ತೀನಿ ಗೈಸ್. ಫೋನ್ ಬರ್ತೈತೆ. ಇದಕ್ಕೆ ಚಾಟ್ ಮಸಾಲ ಮತ್ತು ಖಾರದ ಪುಡಿ ಎಲ್ಲ ಹಾಕಿ ಕಲ್ಸ್ಕೊಂಡಿದ್ವಿ. ಅಷ್ಟೇ, ಮುಗೀತು ಗೋಲ್ಗಪ್ಪ. ಇದು ಪಾನಿನೂ ರೆಡಿ, ಆ ಕಡೆ ಪೂರಿನೂ ರೆಡಿ. ಚಾಲೆಂಜ್ಗೆ ಸ್ಟಾರ್ಟ್ ಮಾಡ್ತವ್ರೆ ನೋಡಿ. ಇದೇ ಥರ ಮನೆಯಲ್ಲೇ ಮಾಡ್ಕೋಬೋದು ಪಾನಿಪುರಿ, ಗೋಲ್ಗಪ್ಪ ಪಾನಿಪುರಿ ಎಲ್ಲ ಮನೇಲೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಳ್ದವನೇ ತಿನ್ಕೊಳ್ರಿ. ಗೈಸ್ ಆಗೈತೆ ಇವಾಗೆಲ್ಲ ರೆಡಿ, ನೀಟಾಗಿ ಕಲಸಿ ಇಟ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟು ತೂತ್ ಮಾಡಿಕೊಂಡು ಅದರೊಳಗಡೆ ಇದು ಹಾಕಿ ತಿನ್ನೋದಷ್ಟೇ. ಮತ್ತು ಪಾನಿನೂ ರೆಡಿ ಆಗೈತೆ. ಯಾರೆಷ್ಟು ಇಷ್ಟೇ. ಪಾರ್ಟ್ 2 ನೋಡಿ ಗೈಸ್. ಅದು ಚಾಲೆಂಜ್ ವಿಡಿಯೋಲ್ಲಿ ಬರುತ್ತೆ ನೆಕ್ಸ್ಟ್ ವಿಡಿಯೋ. ಆ ವಿಡಿಯೋ ನೋಡ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ. ಗೈಸ್ ಮುಗೀತು ನೋಡಿ, ಪಾನಿಪುರಿ ಎಲ್ಲ ರೆಡಿ ಐತೆ, ಇದು ರೆಡಿ ಐತೆ, ಪಾನಿನೂ ರೆಡಿ ಐತೆ. ಇವಾಗ ಚಾಲೆಂಜ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ, ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.